ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಮುಂದುವರೆದಿರತಕ್ಕಂಥದ್ದು. ಅದರ ಪರಿಣಾಮವಾಗಿ ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳು ಮೈದುಂಬಿ ಹರಿತಾ ಇರುವಂಥದ್ದು. ನಾನೀಗ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡಗೇರಿಯಿಂದ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ. ನಾನು ನಿಂತ್ಕೊಂಡಿರುವಂತಹ ಭಾಗ ಗೋಡಗೇರಿಯ ಭಾಗ ಮತ್ತು ಆ ಕಡೆ ಏನು ಕಾಣಿಸ್ತಾ ಇದೆ ಅದು ನೊಗಿನಹಾಳ ಗ್ರಾಮ. ಸೊ ಇದರ ನಡುವೆ ಘಟಪ್ರಭಾ ನದಿಗೆ ಒಂದು ಅಡ್ಡಲಾಗಿ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಸೇತುವೆ ಮೇಲೆ ಈಗ ಮಳೆ ಅಂದರೆ ಪ್ರವಾಹದ ನೀರು ಬರ್ತಾ ಇರೋದ್ರಿಂದ ಈ ಸೇತುವೆಯನ್ನು ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂಥದ್ದು. ಸೊ ಪಕ್ಕದಲ್ಲೇ ಯಾವ ರೀತಿಯಾಗಿ ರಭಸವಾಗಿ ಹರಿತಾ ಇದೆ ಘಟಪ್ರಭಾ ನದಿ ಅಂತ ಹೇಳಿ ತಾವು ಗಮನಿಸಬೇಕಾಗುತ್ತೆ. ಯಾಕೆಂತಂದರೆ ನಿನ್ನೆಯಷ್ಟೇ 10,000 ಕ್ಯೂಸೆಕ್ ನೀರನ್ನು ಅಧಿಕೃತವಾಗಿ ಹಿಡಕಲ್ ಜಲಾಶಯದಿಂದ ಬಿಡುಗಡೆ ಮಾಡಲಾಗಿತ್ತು. ಈಗ ಮತ್ತೆ ಅದನ್ನು 15,000ಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಟೋಟಲ್ ಜಲಾಶಯದಿಂದ ಅಂದರೆ ನದಿಗೆ ಬರ್ತಾ ಇರೋದು 25,000 ಕ್ಯೂಸೆಕ್ ಮತ್ತು ಮಳೆ ನೀರನ್ನು ಎಲ್ಲ ಸೇರಿಸಿ ಹಿಡಿದ್ರೆ ಒಟ್ಟಾರೆ ಇನ್ಫ್ಲೋ ಇರುವಂಥದ್ದು 35,000 ರಿಂದ 40,000 ಕ್ಯೂಸೆಕ್ ನೀರು ಈಗ ಹರಿದು ಬರ್ತಾ ಇದೆ. ಸೊ ಆ ಪಕ್ಕದಲ್ಲೇ ನೋಡಬಹುದು ನದಿ ತೀರದಲ್ಲಿ ಇರತಕ್ಕಂತಹ ರೈತರ ಗೋಳನ್ನು ಕೇಳೋರು ಯಾರೂ ಇಲ್ಲ. ಯಾಕೆಂತಂದರೆ ನದಿ ಪಕ್ಕದಲ್ಲಿ ಇರುವಂತಹ ರೈತರ ಜಮೀನುಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಸಂಪೂರ್ಣವಾಗಿ ಬೆಳೆ ಹಾನಿಯಾಗುವಂತಹ ಆತಂಕದಲ್ಲಿ ಈ ಭಾಗದ ರೈತರಿರುವಂಥದ್ದು. ಸೊ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಈ ನೊಗಿನಾಳ ಗ್ರಾಮದ ರೈತರಾಗಿರ್ಬೋದು ಮತ್ತು ಘಟಪ್ರಭಾ ಗೋಡಗೇರಿಯ ಜನ ಆಗಿರ್ಬೋದು, ರೈತರಾಗಿರ್ಬೋದು ಇದೇ ರೀತಿಯಾದಂತಹ ವಾತಾವರಣವನ್ನು ಮತ್ತು ಪರಿಸ್ಥಿತಿಯನ್ನು ಎದುರಿಸ್ತಾರೆ. ಸೊ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಈಗ ಇಲ್ಲಿನ ರೈತರಿದ್ದಾರೆ, ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂತ ಹೇಳಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಅವರಿರ್ತಾರೆ. ಸರ್, ಈಗ ಪ್ರತಿ ಬಾರಿಯೂ ಇದೇ ರೀತಿ ಆಗ್ತದೆ. ಸೊ ಈ ಸೇತುವೆಯನ್ನು ಮೇಲೆತ್ತಿದ್ರೆ ನಿಮಗೆ ಸಮಸ್ಯೆ ಕಡಿಮೆ ಆಗುತ್ತೆ ಏನು? ಸರ್, ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ನಾವು ಹುಕ್ಕೇರಿ ತಾಲೂಕು ಗೋಡಗೇರಿ ಗ್ರಾಮದ ರೈತರು ನಾವು ದಯಮಾಡಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ ಪ್ರತಿ ವರ್ಷ ನಮ್ಗೆ ಫ್ಲಡ್ ಬರುತ್ತೆ. ನಮಗೆ ಪ್ರತಿ ವರ್ಷವೂ ಈ ಥರ ನಮಗೆ ಪ್ರಾಬ್ಲಮ್ ಇದೆ. ನಮಗೆ ಸತತವಾಗಿ ಬೆಳೆಯಲ್ಲಿಯೂ ಪ್ರಾಬ್ಲಮ್ ಇದೆ, ಬೆಳೆ ನುಕ್ಸಾನ್ ಆಗುತ್ತೆ. ಬ್ರಿಡ್ಜ್ ಮೇಲೆ ನಮಗೆ ಕಂಟಿನ್ಯೂ ನಮ್ಗೆ ದಾಟಾಡೋಕ್ಕೆ ಅವಕಾಶ ಆಗಲ್ಲ. ಇದು ಒಂದು ಈಗ 25,000 ಕ್ಯೂಸೆಕ್ಸ್ ನೀರು ಬಿಡ್ಕೊಡ್ದೆ ನಮ್ಮ ಬ್ರಿಡ್ಜ್ ಬಂದಾಗಿದೆ. ದಯಮಾಡಿ ತಮ್ಮಲ್ಲಿ ನಮ್ಮ ನಿಖಿಲನ ನಮ್ಮ MLA ಅವರು, ನಮ್ಮ ಭಾಗದ MLA ಅವರು ಅಣ್ಣ ಅವ್ರ ಕಡೆ ಕೇಳ್ಕೊಳ್ಳೋದೇನೆಂದರೆ ದಯಮಾಡಿ ನಮ್ಮ ಬ್ರಿಡ್ಜ್ ಒಂದು ಸ್ವಲ್ಪ ಹೈಟ್ ಮಾಡಿಕೊಡ್ಬೇಕು. ನೆರೆ ಸಂತ್ರಸ್ತರ ನಮ್ಮಲ್ಲಿ ಗೋಡಗೇರಿಯಾಗ 150 ಜನ ಮನೆಗಳಿದಾವೆ. ದಯಮಾಡಿ ಅವನ್ನ ಶಿಫ್ಟ್ ಮಾಡಬೇಕು, ಒಂದು ಸುವರ್ಣ ಜಾಗಕ್ಕೆ ಶಿಫ್ಟ್ ಮಾಡಿ ಕೊಡಬೇಕು. ನಮ್ಗೆ ಎಲ್ಲಿ ಕಾಲ ನಮ್ಗೆ ಜಾಗ ಕಡೆ ನಿಮ್ಮದು ಪಂಚಾಯತಿ ಆಗಲಿ ಯಾವುದೇ ಜಾಗ ಆಗಲಿ ನಮಗೆ ಅಲ್ಲಿ ಶಿಫ್ಟ್ ಮಾಡಿ ಕೊಡಬೇಕು ದಯಮಾಡಿ ಅನ್ನೋದು ತಮ್ಮಲ್ಲಿ ಕಳಕಳಿ ವಿನಂತಿ. ಈಗ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯಾದ ಪರಿಸ್ಥಿತಿ ನೀವು ಅನುಭವಿಸ್ತೀರಿ, ಈಗ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಿ. ಈ ಹಿಂದೆ ಎಷ್ಟು ಸತಿ ಗಮನಕ್ಕೆ ತಂದಿರಿ? ಅಧಿಕಾರಿಗಳ ಗಮನಕ್ಕೆ ಆಗಿರ್ಬೋದು, MLAಗಳ ಗಮನಕ್ಕೆ ಆಗಿರ್ಬೋದು? ಪ್ರತಿ ವರ್ಷ ಇರುತ್ತೆ ಸರ್, ಇದು ಪ್ರತಿ ವರ್ಷ ಸಮಸ್ಯೆ ಇರುತ್ತೇನೆ. ಎಲ್ಲ ನಮ್ಮ ಸಮಸ್ಯೆ ಅವಾಗಿನ ಸದ್ಯಕ್ಕೆ ಎಲ್ಲ ಪರಿಹರಿಸ್ತಾರೆ. ಆದರೆ ಪ್ರಾಬ್ಲಮ್ ಅಂತೂ ಅದೇನು ಶಾಶ್ವತ ಪರಿಹಾರ ಅಂತ ಆಗಿಲ್ಲ. ಇನ್ನು ಮುಂದಾದರೂ ನಮ್ಮ ಶಾಶ್ವತ ಪರಿಹಾರ ಸಿಗಬೇಕು. ದಯಮಾಡಿ ತಮ್ಮಲ್ಲಿ ಕಳಕಳಿ ವಿನಂತಿ. ಇವಿಷ್ಟು ಏನು ಅಂತಂದರೆ ಗ್ರಾಮಸ್ಥರು ಹೇಳ್ತಿರ್ತಕ್ಕಂಥದ್ದು. ಸೊ ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ಆಗಬೇಕು ಅಂತಂದರೆ ಈ ಬ್ರಿಡ್ಜ್ ಸೇತುವೆ ಇದನ್ನು ದುರಸ್ತಿ ಮಾಡಿ ಮೇಲೆತ್ತರಿಸಬೇಕು, ಆಗಾಗ ನಮಗೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆಯೋದು, ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.